ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗಿಲ್ಲಿಗಿರೋ ಫ್ಯಾನ್ಸ್ ನೋಡಿದ್ರೆ ಹೀರೋಗೂ ಇಲ್ಲ ಅಷ್ಟು ಫ್ಯಾನ್ಸ್ ಇದ್ದಾರೆ. ಇವಿನ್ ಅಶ್ವಿನಿ ಗೌಡ ಮತ್ತು ಅಶ್ವಿನಿ ಗೌಡಂಗೆ ಅಷ್ಟು ಫ್ಯಾನ್ ಇರಲಿಲ್ಲ. ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ FB ಓಪನ್ ಮಾಡಿ ಇಲ್ಲಾಂದ್ರೆ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಗಿಲ್ಲಿ ಫ್ಯಾನ್ಸ್. ಗಿಲ್ಲಿ 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 ಎಲ್ಲಿ ನೋಡಿದ್ರು ಗಿಲ್ಲಿಗೆ ಜೈಕಾರ. ಅಶ್ವಿನಿಗೆ ಅಷ್ಟು ಇರಲಿಲ್ಲ. ಗಿಲ್ಲಿ ಬಿಟ್ರೆ ರಕ್ಷಿತಾ ಬಿಟ್ರೆ ಗಿಲ್ಲಿ. ಹಂಗಾಗಿದೆ. ಬಿಗ್ ಬಾಸ್ ಅಲ್ಲಿ ಕಾಮಿಡಿಗೆ ಈ ಸತಿ ಟ್ರೋಫಿ ಕೊಟ್ಟಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ನಾನು ಯಾವ್ದೋ ಒಂದು ಮಾಧ್ಯಮದಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡೋದು ನೋಡಿದೆ. ಹೈಯೆಸ್ಟ್ ವೋಟ್ಸ್ ನನಗೆ ಬಂದಿರೋದು, ಬಟ್ ಗಿಲ್ಲಿನ ಅದು ಯಾವ ಮಾನದಂಡದಲ್ಲಿ ಅವರಿಬ್ಬರಿಗೆ ಕೊಟ್ಟರು ಅಂತ ಗೊತ್ತಿಲ್ಲ ಅಂತ ಹೇಳೋದನ್ನ ನಾನು ಅಬ್ಸರ್ವ್ ಮಾಡಿದೆ ಈಗ ರೀಲ್ಸ್ ಅಲ್ಲಿ. ನಿಮಗೇನು ಅನ್ಸುತ್ತೆ? ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಸದಾಕಾಲ ನಿಮ್ಮ ಕೆಲಸನೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಾದ್ರಿಂದ ಎಷ್ಟು ನೋಟಿಫಿಕೇಶನ್ ಬಂದಿರುತ್ತೆ, ಎಷ್ಟು ಕಮೆಂಟ್ಸ್ಗಳು ಬಂದಿರುತ್ತೆ, ಯಾರ್ಯಾರಿಗೆ ಹೆಂಗೆ ಕಮೆಂಟ್ ಮಾಡಿರ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿರ್ತೀರಿ. ಸೊ ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಸರ್, ಈಗ ನಾವೇ ಆಗಿದ್ರು ಕೂಡ ನಾವು ಈಗ ಅವ್ರೋಗಿ ನಮಗೆ ತಂದು ಕೊಡ್ತಾರೆ, ವಿಡಿಯೋಸ್ ತಂದು ಕೊಡ್ತಾರೆ. ನಾವು ಅಪ್ಲೋಡ್ ಮಾಡಿದಾಗ ಅಲ್ಲಿ ಜೈ ಗಿಲ್ಲಿ ಅನ್ನೋದು ಬಿಟ್ರೆ ಜೈ ಅಶ್ವಿನಿ ಅನ್ನೋದು ಇರ್ಲಿಲ್ಲ ನಮಗೆ. ಅಷ್ಟು 100 ಕಮೆಂಟ್ಸ್ ಅಲ್ಲಿ 99 ಗಿಲ್ಲಿಗೆ ಕಮೆಂಟ್ಸ್ ಇದ್ದಿದ್ದು. ಗಿಲ್ಲಿ ಫ್ಯಾನ್ಸೇ ಬಂದು ನೋಡ್ತಾ ಇದ್ದಿದ್ದು. ಈಗ ಆಲ್ರೆಡಿ ವೇಗಕ್ಕೆ ಗಿಲ್ಲಿ ಫ್ಯಾನ್ಸ್ ಇಂದ ಜೈಕಾರ ಬಂದಿದೆ, ನಾವು ಗಿಲ್ಲಿ ಜಾಸ್ತಿ ಅಪ್ಲೋಡ್ ಮಾಡಿದೀವಿ. ಸೊ ಗಿಲ್ಲಿದು ಕಮೆಂಟ್ಸ್ ಬಂದಿದ್ದು ಗಿಲ್ಲಿಗೆ, ವ್ಯೂಸ್ ಬಂದಿದ್ದು ಗಿಲ್ಲಿಯಿಂದಾನೆ. ಸೊ ನಾವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದ ಆಲ್ಮೋಸ್ಟ್ ಗಿಲ್ಲಿಗೆ ಫ್ಯಾನ್ಸ್ ಇರೋದು, ಗಿಲ್ಲಿಗೆ ಓಟ್ ಬಿದ್ದಿರೋದು. ಅಶ್ವಿನಿ ಹೇಳಿರ್ಬೋದು ನನಗೆ ಓಟ್ ಜಾಸ್ತಿ ಬಂದಿರೋದು, ಚಾನ್ಸೇ ಇಲ್ಲ. ಗಿಲ್ಲಿಗೆ ಓಟ್ ಜಾಸ್ತಿ ಬಂದಿರೋದು. ಒಂದು ಮೊಬೈಲಲ್ಲಿ 99 ಓಟ್ಸ್ ಇದೆ ಅಂದರೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅವನಿಗೆ, ಎಷ್ಟು ಓಟ್ ಬಂದಿರ್ಬೋದು ನೀವೇ ಲೆಕ್ಕ ಹಾಕಿ. ಸೊ ಗಿಲ್ಲಿ ಫ್ಯಾನ್ಸ್ ಇರೋದು ಸೋಷಿಯಲ್ ಮೀಡಿಯಾವನ್ನೇ ದೊಡ್ಡ ಅಡ್ವಾಂಟೇಜ್ ಆಗಿ ಬಳಸ್ಕೊಂಡಿದ್ದಾರೆ. ಓಕೆ, ಅದಕ್ಕೆ ಕೂಡ ಹಾಗೆ ಅಲ್ವಾ, ಸೋಷಿಯಲ್ ಮೀಡಿಯಾವನ್ನು ಎಲ್ಲರೂ ಕೂಡ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾರೆ. ಈಗ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಯಾವ ಮಾನದಂಡದ ಮೇಲೆ ಹೇಳ್ತಾ ಇದ್ದಾರೆ ನನಗೆ ಜಾಸ್ತಿ ಓಟ್ ಬಂದಿತ್ತು, ಹಾಗಾದ್ರೆ ಬಿಗ್ ಬಾಸ್ ಅಂದ್ರೆ ಚಾನಲ್ ಅವರೇ ಏನೋ ಫೇಕ್ ಮಾಡಿಬಿಟ್ರು ಅಂತ ಹೇಳ್ತಾರ ಹೇಗೆ? ಹಾಗಾದ್ರೆ ಅಶ್ವಿನಿ ಅವ್ರು ಯಾವ ಒಂದು ಇದ್ರ ಮೇಲೆ ಮಾತಾಡ್ತಾರೆ? ಈಗ ಅಂದ್ರೆ ಸೊ ಅಂದ್ರೆ ಅವ್ರು ಮಾತಾಡ್ತಾರೆ ಅಂತ ಅಂದ್ರೆ ಇದು ಏನ್ ತೋರಿಸುತ್ತೆ ಹೇಳಿ ನೀವೇ? ಅಂದ್ರೆ ಬಿಗ್ ಬಾಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಯಾರು ವೀಕ್ಷಕರು ಮೆಚ್ಚಿ ಹೆಚ್ಚಾಗಿ ಓಟನ್ನ ಅವರ ಒಂದು ಅಭಿಪ್ರಾಯದ ಮೇಲೆ ಇರುವಂತಹ ಶೋ ಇದು. ಯಾರು ಕೂಡ ಮೋಸವೇ ಮಾಡಕ್ ಸಾಧ್ಯ ಇಲ್ಲ. ಸೊ